ಒಂದು ಹಳ್ಳಿಯಲ್ಲಿ ಗೋಪಾಲ್ ಎಂಬ ತಮಾಷೆಯ ವ್ಯಕ್ತಿ ವಾಸಿಸುತ್ತಿದ್ದನು. ಅವನಿಗೆ ಬಾಳೆಹಣ್ಣುಗಳು ತುಂಬಾ ಇಷ್ಟ. ಒಂದು ದಿನ ಅವನು ಮಾರುಕಟ್ಟೆಯಿಂದ 1 ಡಜನ್ ಬಾಳೆಹಣ್ಣುಗಳನ್ನು ಖರೀದಿಸಿ ಮನೆಗೆ ತಂದನು. ಮನೆಗೆ ಬಂದ ತಕ್ಷಣ ಅವನು ಬಾಳೆಹಣ್ಣುಗಳನ್ನು ಮೇಜಿನ ಮೇಲೆ ಇಟ್ಟು ಸ್ವಲ್ಪ ವಿಶ್ರಾಂತಿ ಪಡೆಯಲು ಹೋದನು. ಸ್ವಲ್ಪ ಸಮಯದ ನಂತರ ಬಂದು ನೋಡಿದಾಗ 2 ಬಾಳೆಹಣ್ಣುಗಳು ಕಾಣಿಸಲಿಲ್ಲ. ಗೋಪಾಲ ಆಶ್ಚರ್ಯದಿಂದ ನನ್ನ ಮನೆಯಲ್ಲಿ ಬಾಳೆಹಣ್ಣಿನ ಕಳ್ಳ ಯಾರು ಎಂದು ಯೋಚಿಸಿದನು. ಮರುದಿನ ಕಳ್ಳನು ಹಿಡಿಯಲು ಅವನು ಮೇಜಿನ ಹಿಂದೆ ಅಡಗಿಕೊಂಡನು. ಸ್ವಲ್ಪ ಸಮಯದ ನಂತರ ಒಂದು ಮಂಗ ಕಿಟಕಿಯ ಮೂಲಕ ಒಳಗೆ ಬಂದು ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿತು. ಗೋಪಾಲ್ ತಕ್ಷಣ ಹೊರಗೆ ಓಡಿ ಅಯ್ಯೋ ಕಳ್ಳ ಎಂದು ಕೂಗಿದನು. ಮಂಗ ಹೆದರಿ ಓಡಲು ಶುರು ಮಾಡಿತು. ಗೋಪಾಲ್ ಅದರ ಹಿಂದೆ ಓಡಿದನು. ಓಡುತ್ತಾ ಹೋಗುವಾಗ ಮಂಗ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೆಳಗೆ ಎಸೆಯಿತು. ಅದನ್ನು ಗಮನಿಸಿ ಗೋಪಾಲ್ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದ. ನಂತರ ಗೋಪಾಲ್ ಹೊರಗೆ ಬಂದ. ಇದನ್ನು ನೋಡಿ ಮಂಗ ಮರದ ಮೇಲೆ ಕುಳಿತು ಬಾಳೆಹಣ್ಣು ತಿನ್ನುತ್ತಾ ವಿಚಿತ್ರ ಮುಖ ಮಾಡಿ ನಗತೊಡಗಿತು. ಗೋಪಾಲ್ ಕೂಡ ನಗುತ್ತಾ ಸರಿ, ಈ ಬಾರಿ ನೀನೇ ಗೆದ್ದೆ ಎಂದನು. ಇದರಿಂದ ತಿಳಿಯುವುದೇನೆಂದರೆ ತಮಾಷೆಯ ಘಟನೆಗಳು ನಮ್ಮ ಮುಖದಲ್ಲಿ ನಗು ಮೂಡಿಸುತ್ತದೆ.